ಸ್ನೇಹಿತರೆ, ಏನು ಈ ವಿಚಿತ್ರ ಅವತಾರ ಅನ್ಕೋತಾ ಇದ್ದೀರಾ? ಇದು ಅವತಾರ ಅಲ್ಲಪ್ಪ. ಬೆಂಗಳೂರು ಯಾಕೆ ಹೀಗಾಗೋಗ್ಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆ. ನಾವೆಂದೂ ಕಂಡಿಲ್ಲ ಇಂಥ ಚಳಿ. ಅಬ್ಬಬ್ಬಬ್ಬಬ್ಬಬ್ಬ! ಆಹಾಹಾಹಾ! ಬಿಸಿ 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 ಬೋಂಡ, ಬಜ್ಜಿ, ವಡೆ, ಆಂಬೊಡೆ, ಏನಾದರೂ ಬಿಸಿ ಬಿಸಿ ತಿಂತಾನೇ ಇರಬೇಕು. ತಿಂದರೆ ದಪ್ಪ ಆಗ್ಬಿಡ್ತೀವಿ ಅಂತ ಭಯ ದೇವರು. ಏನು ಮಾಡೋದು? ಒಟ್ಟಿನಲ್ಲಿ ಬೆಂಗಳೂರು ವಾತಾವರಣ ಈ ಲೆವೆಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ನಾವು ಎಲ್ಲರ ಥರ ಒಂದು ಬ್ಯಾಗ್ ತಗ್ಲಾಕೊಂಡು ಬಂದವರೇ ಆಗಿದ್ದರೂ ಕೂಡ ಶೀಟ್ ಮನೇಲಿದ್ವಿ, ಸಿಂಗಲ್ ಬೆಡ್ರೂಮ್ ಇದ್ವಿ, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ತರ್ಡ್ ಫ್ಲೋರಲ್ಲೆಲ್ಲ ಇದ್ವಿ. ಅಯ್ಯೋ, ಈ ಚಳಿ ಏನು ಸ್ವಾಮಿ, ಅದ್ರಸ್ ಬಿಸಾಕ್ತಾಯಿದೆ. ಆದರೂ ನಮ್ಮ ಪ್ರಕೃತಿ ನಮ್ಮನ್ನು ಎಷ್ಟೆಲ್ಲ ಹಿಂಸೆ ಮಾಡಿದ್ರೂ ನಾವಿರಬೇಕು. ಚಳಿಗೆ ಬೇಕಾದಂಥ ಎಲ್ಲವನ್ನು ವ್ಯವಸ್ಥೆ ಮಾಡಿಕೊಂಡು ಕೈಗೆ, ಕಿವಿಗೆ, ಕಾಲಿಗೆ, ಮೂಗಿಗೇನು ಮಾಡೋಕ್ಕಾಗಲ್ಲ. ಮೂಗು ಮುಚ್ಕೊಂಡ್ರೆ ಗೋವಿಂದ. ಒಟ್ಟಿನಲ್ಲಿ ಬೆಚ್ಚಗೆ ರೆಡಿಯಾಗಿ ಕೂತ್ಕೊಂಡೇನಿಲ್ಲ. ಆಲ್ರೆಡಿ ಮಲಗೋ ಟೈಮ್ ಆಗಿ ತುಂಬ ಹೊತ್ತಾಯಿತು. ಬಟ್ ಸಡನ್ನಾಗಿ ನಿಮ್ಮ ಜೊತೆ ಮಾತಾಡಬೇಕು ಅನ್ನಿಸ್ತು. ಏನಪ್ಪ ವಿಷಯಪ್ಪ ಅಂತಂದರೆ, ಹೀಗೆ ಇದ್ದಕ್ಕಿದ್ದಂಗೆ ಮಾತಾಡ್ಬಿಡೋಕ್ಕೆ ಸ್ಟಾರ್ಟ್ ಮಾಡಿಬಿಡೋದಕ್ಕೆ. ಏನಂದರೆ ಅದೆಲ್ಲ ಮಾತಾಡ್ಬಿಟ್ರೆ ನೀವು ಸುಮ್ಮನೆ ಇರ್ತೀರಾ? ಇಲ್ಲ ಅಲ್ವಾ? ಆದರೂ ಒಂದು ವಿಷಯವನ್ನು ತೆಗೆದುಕೊಂಡು ಅದ್ರ ಬಗ್ಗೆ ಮಾತನಾಡಬೇಕಲ್ವಾ, ಅಲ್ವೇನ್ರೇ? ಸೊ ಹೌ ಮೆನಿ ಆಫ್ ಯು ಪೀಪಲ್ ಈಟನ್ ಬಿಸಿ ಬಿಸಿ ಬೋಂಡ, ಬಿಸಿ ಬಿಸಿ ಬಜ್ಜಿ? ಸೊ ಈಗ ನಾನು ಯಾವ ವಿಷಯ ಹೇಳಕ್ಕೆ ಹೋಗ್ತಿದ್ದೀನಿ ಅಂತಂದರೆ, ಸಾಧನೆ. ನೋ, ವಾಟ್ ಈಸ್ ಸಾಧನೆ? ಸಾಧನೆ ಅಂದರೆ ಏನೋ ಒಂದು ಸಂಕಲ್ಪವನ್ನು ಮಾಡಿದಾಗ ಅದು ಬೇಕು ಅಂತ ಹಠಕ್ಕೆ ಬೀಳೋದು ಬೇರೆ. ನೋಡಿ, ಪದನ್ನ ಸರಿಯಾಗಿ ಗಮನಿಸಿ. ಹಠಕ್ಕೆ ಬೀಳ್ತಕ್ಕಂಥದ್ದು ಮಕ್ಕಳು, ಪುಟ್ಟ ಮಕ್ಕಳು. ದೇ ವಿಲ್ ಫೈಟ್ ಟು ಗೆಟ್ ದಟ್. ಅಳ್ತಾರೆ, ಕಾಲು ಬೆದರಿಸ್ತಾರೆ, ಕೈ ಬೆದರಿಸ್ತಾರೆ, ಇದ್ದಕ್ಕಿದ್ದಂಗೆ ಕುತ್ಕೊಂಡ್ಬಿಡ್ತಾರೆ. ದೇ ಡೂ ಎ ಲಾಟ್ಸ್ ಆಫ್ ಡ್ರಾಮಾಸ್, ನಾಟಕ. ಅಂಥದ್ದೊಂದು ನಾಟಕಗಳು ನಾವು ಕೂಡ ಮಾಡಿದ್ದೇವೆ. ಸೊ ಅಂದರೆ ರಿಯಲ್ ಲೈಫಲ್ಲಿ ಹಠಕ್ಕೆ ಬೀಳ್ತಕ್ಕಂಥದ್ದು. ಬೈಯೋರು, ಏನು ಹಠ ಮಾಡ್ತೀಯ, ಅದರಲ್ಲಿ ಏನಾಗುತ್ತೆ ಅಂತ. ಇನ್ನು ಮೊಂಡಿ ಅಂತ ಕರೀತಾರೆ. ಸಮ್ ಪೀಪಲ್ ದೇ ಯೂಸ್ ದ ವರ್ಡ್ ಮೊಂಡಿ, ಜಗಮೊಂಡಿ. ಅಂದರೆ ಸಾಧನೆಯ ಸ್ಟೇಜಸ್ ಇವೆಲ್ಲ ಕೂಡ. ಬಟ್ ಯಾವುದಕ್ಕೆ ಈ ಒಂದು ಹಠವನ್ನು ಅಥವಾ ಈ ಮೊಂಡಿತನವನ್ನು ತೋರಿಸ್ತೇವೆ? ಈ ಎರಡೂ ಮೊಂಡಿ ಆದಮೇಲೆ ಜಗಮೊಂಡಿ ಬರ್ತದೆ, ಬಲು ಮೊಂಡಿ ಬರ್ತದೆ, ಇದೆಲ್ಲ ಇರ್ತದೆ. ಅಪಾರ್ಟ್ ನೆಕ್ಸ್ಟ್ ಅದಾದಮೇಲೆ ಛಲ. ಇದೆಲ್ಲ ಹಂತ ಹಂತವಾಗಿ ವಯಸ್ಸಿನ ವಯೋಮಿತಿನಲ್ಲಿ ದ ಸ್ಟೇಜಸ್ ವಿ ಆರ್ ಕ್ರಾಸಿಂಗ್ ಅಂತ. ಪುಟ್ಟ ಸ್ಕೂಲ್ಗೆ ಹೋಗೋ ಮಕ್ಕಳು ಮಾಡಿದ್ರೆ ಅದನ್ನು ಯಾರು ಛಲ ಅನ್ನಲ್ಲ. ಮತ್ತು ಈ ಸಾಧನೆಯಲ್ಲಿ ಸಮಯ ಸಾಧನೆ ಅಂತಕ್ಕಂಥದ್ದು ಒಂದಿದೆ. ನೀವೆಲ್ಲ ಕೇಳಿದಿರೋ ಇಲ್ವೋ ಗೊತ್ತಿಲ್ಲ. ಅಂದರೆ ಕಾದುಕೊಂಡಿದ್ದು ಆ ಸಮಯ ಬರೋದಕ್ಕೋಸ್ಕರ ಕಾದುಕೊಂಡಿದ್ದು ಆ ಸಮಯವನ್ನು ಪೂರಕವಾಗಿ ಬಳಸ್ಕೊಳ್ತಕ್ಕಂಥದ್ದು ಅಂತ. ಇಲ್ಲಿ ಏನೇ ಸಮಯ ಸಾಧನೆಯನ್ನು ಮಾಡೋದಾದರೂ ಕೂಡ ಅದರ ಹಿಂದೆ ಈ ಕರ್ಮ ಸಿದ್ಧಾಂತಗಳು ಬಹಳ ಕೆಲಸ ಮಾಡ್ತಾ ಇರ್ತದೆ. ಇದ್ದಕ್ಕಿದ್ದಂಗೆ ಹೋಗಿ ಯುದ್ಧ ಮಾಡಿ ಗೆದ್ದು ಬಿಡ್ತೀನಿ ಅಂತ ಅಂದರೆ ಏನೂ ನಾವು ಅದರ ತಯಾರಿಗಳು ಮಾಡ್ಕೊಳ್ದಿರ, ಈಗಂದರೆ ಈಗ ಹೋಗಿ ಯುದ್ಧ ಮಾಡು ಅಂತಂದರೆ ಇಲ್ಲಿ ಆ ಸಾಧನೆ ಕೆಲಸ ಮಾಡೋದಿಲ್ಲ, ವ್ಯರ್ಥ ಸಮಯ ಸಾಧನೆ ಆಗಿಬಿಡ್ತದೆ. ಹಾಗಿದ್ದರೆ ಇದಕ್ಕೆ ಕಾರ್ಯರೂಪಕವಾಗಿ ನಾವು ಆ ಸಾಧನೆಯನ್ನು ಹೇಗೆ ಮಾಡ್ತೇವೆ, ಅದಕ್ಕೆ ಎಷ್ಟರ ಮಟ್ಟಿಗೆ ತಯಾರಿ ಮಾಡ್ಕೊಂಡಿದ್ದೇವೆ, ಅದರಿಂದ ಬಂದಂತಹ ಫಲಿತಾಂಶ ಆದರೂ ಏನು,
ಇದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಜೀವನದಲ್ಲಿ. ಸೊ ನನ್ನ ಪ್ರಕಾರ ಸಮಯ ಸಾಧನೆ ತಪ್ಪಲ್ಲ, ಆದರೆ ಅದನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ತಪ್ಪು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರವನ್ನು ಭವಿಷ್ಯಕ್ಕೋಸ್ಕರ ತೆಗೆದುಕೊಳ್ತಕ್ಕಂಥದ್ದನ್ನು ನೀವೇನಂತೀರಾ? ಆ ಸಮಯಕ್ಕೆ ಆ ನಿರ್ಧಾರ ಅದು ಬಹಳ ಮಹತ್ವಪೂರ್ಣದ್ದಾಗಿರುತ್ತೆ. ಮತ್ತಿಲ್ಲಿ ಒಳ್ಳೆಯದು ಕೆಟ್ಟದ್ದು ಪ್ರಶ್ನೆ ಇರ್ತದೆ. ಹೀಗೆ ಹೇಳ್ತಾ ಹೋದಷ್ಟು ಭಾಳಷ್ಟು ವಿಚಾರಗಳು ನಾವು ಅದಕ್ಕೆ ಆಸ್ಪದ ಕೊಡಬೇಕು, ಥಿಂಕ್ ಮಾಡೋದಕ್ಕೋಸ್ಕರ ಆಸ್ಪದ ಕೊಡಬೇಕು, ಏನಕ್ಕೋಸ್ಕರ ಅಂತ. ಸೊ ಒಟ್ಟಿನಲ್ಲಿ ಸಮಯ ಸಾಧನೆಯನ್ನು ಒಳ್ಳೆಯದಕ್ಕೋಸ್ಕರ ಮಾಡಿ, ಇಟ್ ವಿಲ್ ಹೆಲ್ಪ್ಸ್ ಯು. ಅದರ ಹಿಂದೆ ನಮ್ಮನ್ನೇ ಹೇಳ್ದಂಗೆ ಸ್ವಾರ್ಥವನ್ನೇ ಮೆರೆಸೋದಕ್ಕೆ ಪ್ರಯತ್ನ ಪಟ್ಟರೆ ಅದು ಶೂನ್ಯಕ್ಕೆ ಕರ್ಕೊಂಡು ಹೋಗಿ ನಿಲ್ಲಿಸ್ತದೆ. ಇನ್ ದ ಸೆನ್ಸ್ ಇಟ್ ಮೀನ್ಸ್ ಇಲ್ಲಿ ಶೂನ್ಯಕ್ಕೆ ಕೂಡ ಬೆಲೆ ಇರ್ತದೆ. ನೀವೆಲ್ಲ ಕೇಳಿದ್ದೀರ, ಶೂನ್ಯದ ಹಿಂದೆ 1 ಹಾಕಿದ್ರೆ 10 ಆಗುತ್ತೆ, ಈ ಕಡೆ ಹಾಕಿದ್ರೆ 1 ಆಗುತ್ತೆ. ಸೊ ಹೌ ಮೆನಿ ಶೂನ್ಯ, ವಾಟ್ ನಂಬರ್ ಯು ವಿಲ್ ಕೆಪ್ಟ್ ವೇರ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಅಂದರೆ ಯಾವ ಸಂಖ್ಯೆಯನ್ನು ನೀವು ಶೂನ್ಯದ ನೀವು ಒಂದು 10 0 ಹಾಕಿದ್ರೆ ಅದು 10 0 ಹಾಕೋ ಅವಶ್ಯಕತೆನೇ ಇಲ್ಲ. 1 0 ಈಕ್ವಲ್ಸ್ ಟು 10 0. ಬಟ್ ವೈಲ್ ಯು ಆರ್ ಪುಟಿಂಗ್ ಒನ್ ನಂಬರ್ ಅಪಾರ್ಟ್ ಫ್ರಮ್ ದ ಝೀರೋ, the value of that total numeric numbers, it will be increased automatically. ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಕೋಟಿ 10 ಕೋಟಿ ಬಿಲಿಯನ್ನು ಮಿಲಿಯನ್ನು ಹೀಗೆಲ್ಲ ಹೇಳ್ಕೊಂಡು ಹೋಗ್ತಾರೆ. ಬಟ್ ಅಲ್ಲೆಲ್ಲ ಬರೀ ಸೊನ್ನೆಗಳೇ ಇಟ್ಕೊಂಡು ನೀನು ಎಷ್ಟೇ ಮಿಲಿಯನ್ ಬರೆದ್ರೂ ಅದು ಶೂನ್ಯವೇ, ಅಲ್ಲಿ ಬೇರೆ ಸಂಖ್ಯೆ ಬರಲಿಲ್ಲ ಅಂದರೆ. ಬಟ್ ಅಲ್ಲಿ ಒಂದು ಸಂಖ್ಯೆ ಅಂತಕ್ಕಂಥದ್ದು ಝೀರೋ ಅಥವಾ ಶೂನ್ಯವನ್ನು ಬಿಟ್ಟು ಎಲ್ಲಿ ಬರ್ತದೆ ಅನ್ನೋದನ್ನು ನಾವು ಗಮನ ಇಟ್ಟು ನೋಡಿದಾಗ ದ ವ್ಯಾಲ್ಯೂ ಆಫ್ ದ ಮನಿ ಇಟ್ ಆಟೋಮೆಟಿಕಲಿ ಇನ್ಕ್ರೀಸಸ್. ಅಂದರೆ ಶೂನ್ಯಕ್ಕೆ ಬೆಲೆ ಇಲ್ಲ ಅನ್ನೋದನ್ನು ನಾವೆಲ್ಲರೂ ಗೊತ್ತಿರತಕ್ಕಂಥ ವಿಚಾರ. ಬಟ್ ಆ ಶೂನ್ಯದ ಹಿಂದೆ ಒಂದು ಸಂಖ್ಯೆ ಬಂದಾಗ ಆ ಶೂನ್ಯದ ಬೆಲೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ಕೂಡ ನಮ್ಮ ವಿದ್ಯೆ ನಮಗೆ ಹೇಳ್ಕೊಟ್ಟಿರುತ್ತೆ. ಬಟ್ ಸಮ್ ಪೀಪಲ್ ದೇ ಡೋಂಟ್ ಟೇಕ್ ಇಟ್ ಆ್ಯಸ್ ಅ ಸೀರಿಯಸ್ ಆರ್ ಸಮಥಿಂಗ್ ಲೈಕ್ ದಟ್. ಸೊ ಸಮಯ ಸಾಧನೆ ಮಾಡಬೇಕು, ಅದು ಇತರರಿಗೆ ಅನುಕೂಲ ಆಗೋ ಥರ ಮಾಡಬೇಕು. ನಮ್ಮ ಅನುಕೂಲಕ್ಕಲ್ಲ, ನಮ್ಮ ಸ್ವಯಂಕೃತಕ್ಕಲ್ಲ, ಅಥವಾ ನನಗೋಸ್ಕರನೇ ಬೇಕು ಅನ್ನೋದಕ್ಕೋಸ್ಕರ ಅಲ್ಲ. ಸೊ ದ್ಯಾಟ್ ಏನೋ ಮಾತಾಡಬೇಕು, ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಬಟ್ ಹೌ ಟು ಕಮ್ ಔಟ್ ಫ್ರಮ್ ದಿಸ್ ಕೋಲ್ಡ್ ಯಾರ್, ಮೂಗೆಲ್ಲ ಸ್ವರ ಅಂತ ಇದೆ. ಆಫ್ಟರ್ 2 days ಅಕ್ಷಿ ಸ್ಟಾರ್ಟ್ ಆಗುತ್ತೆ. ಬಟ್ ಸ್ಟಿಲ್ ವಿ ಹ್ಯಾವ್ ಟು ಕೀಪ್ ಅವರ್ ಬಾಡಿ ಹೆಲ್ದಿ. ಆ ಚಳಿಗೆ ಮೈಯನ್ನು ಒಡ್ಡೋಕ್ಕೆ ಬಿಡಬೇಡಿ, ಬಿಸಿನೀರು ಕುಡೀರಿ. ಎಲ್ಲಂದರೆ ಅಲ್ಲಿ ಸಂದರ್ಭದಲ್ಲಿ ನೀರು ಕುಡಿಯೋಕ್ಕೆ ಹೋಗಬೇಡಿ. ಇಟ್ ವಿಲ್ ಮೇಕ್ ಸಮ್ ವಾಟ್ಸ್ ಕಾಲ್ಡ್ ಕೋಲ್ಡ್ಗೆ ಕಾರಣ ಆಗಬಹುದು. ಒಳ್ಳೆಯ ಜಾಗದಲ್ಲಿ ಅಥವಾ ಬಿಸಿನೀರನ್ನು ಕುಡಿಯುವಂಥ ಪ್ರಯತ್ನ ಮಾಡಿ, ದೇಹವನ್ನು ಬೆಚ್ಚಗಿಟ್ಕೊಳ್ಳಿ, ಆರಾಮಾಗಿರಿ. 2-3 ದಿನ ಎಲ್ಲ ಸರಿ ಹೋಗುತ್ತೆ, ಈ ಚಳಿ ಕೂಡ ಓಡೋಗುತ್ತೆ. ಕೀಪ್ ಆನ್ ವಾಚಿಂಗ್ ISTA ಇಷ್ಟ. ತಪ್ಪಾಗಿ ತಿಳ್ಕೊಬೇಡಿಪ್ಪ, ನನಗೆ ಕಣ್ಣು ಸಿಕ್ಕಾಬಿಡ ನಿದ್ದೆಗೆಳೀತಾ ಇದೆ. ಅದರ ಮೇಲೆ ನಿಮ್ಮ ಇಷ್ಟ, ನೀವೇನಾದರೂ ತಿಳ್ಕೊಬೋದು. ಐ ಆಮ್ ಗೆಟಿಂಗ್ ದಿ ಸ್ಲೀಪ್. ಗುಡ್ ನೈಟ್ ಫ್ರೆಂಡ್ಸ್, ಬೈ ಬಾಯ್.